ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭುರ್ ಮಾ ತೇ ಸಂಗೋವಸ್ತ್ವಕರ್ಮಣಿ. ಇದರ ಅರ್ಥ ನೋಡೋಣ ಬನ್ನಿ. ವಿಹಿತ ಕರ್ತವ್ಯಗಳ ಖಂಡಿತವಾಗಿಯೂ ಅಧಿಕಾರವು ನಿನಗೆ ಫಲಗಳಲ್ಲಿ ಅಲ್ಲ, ಯಾವುದೇ ಕಾಲದಲ್ಲಿಯೂ ಕರ್ಮದ ಫಲದಲ್ಲಿ ಬೇಡ, ಕಾರಣವು ಆಗುವುದು ಬೇಡ. ನಿನಗೆ ಆಸಕ್ತಿಯೂ ಇರಲಿ ವಿಹಿತ ಕರ್ತವ್ಯಗಳನ್ನು ಮಾಡುವುದರಲ್ಲಿ. ಅನುವಾದ ನೋಡೋಣ ಬನ್ನಿ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮದ ಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮದ ಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಭಾವಾರ್ಥ ನೋಡೋಣ ಬನ್ನಿ. ಇಲ್ಲಿ 3 ವಿಚಾರಗಳಿವೆ. ನಿಯೋಜಿತವಾದ ಕರ್ತವ್ಯಗಳು, ಮನಬಂದಂತೆ ಮಾಡುವ ಕೆಲಸ, ಮತ್ತು ಕರ್ಮ ಮಾಡಿರುವುದು ಮನುಷ್ಯನು ಪಡೆದುಕೊಂಡು ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ವಿಧಿಸಿದ ಕಾರ್ಯಗಳನ್ನು. ನಿಯೋಜಿತ ಕರ್ತವ್ಯಗಳು ಮನಸ್ವಿ ನಡೆಯದೆ ಕೆಲಸವೇನೆಂದರೆ ಪ್ರಾಮಾಣಿಕಾಧಿಕಾರವಾದ ಒಪ್ಪಿಗೆಯಿಲ್ಲದೆ ಕೆಲಸ. ಕರ್ಮ ಮಾಡದಿರುವುದೆಂದರೆ ನಿಯೋಜಿತ ಕರ್ತವ್ಯವನ್ನು ಮಾಡದಿರುವುದು. ಅರ್ಜುನನು ಕರ್ಮವನ್ನು ಬಿಡಬಾರದು, ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಶೆಯಿಲ್ಲದೆ ಮಾಡಬೇಕೆಂದು ಭಗವಂತನು ಬೋಧಿಸಿದನು. ತನ್ನ ಕರ್ಮದ ಫಲಕ್ಕಾಗಿ ಆಸೆ ಪಡುವವನು ತನ್ನ ಕರ್ಮದ ಕಾರಣವನ್ನು ಆಗುತ್ತಾನೆ. ಆದದ್ದರಿಂದ ಅಂತಹ ಕರ್ಮ ಫಲದಿಂದ ಸಂತೋಷ ಅಥವಾ ದುಃಖಕ್ಕೆ ಗುರಿಯಾಗುತ್ತಾನೆ. ನಿಯೋಜಿತ ಕರ್ತವ್ಯಗಳನ್ನು 3 ವರ್ಗಗಳಾಗಿ ಮಾಡಬಹುದು: ನಿಯತ ಕೆಲಸ, ತುರ್ತು ಕೆಲಸ ಮತ್ತು ಬಯಸಿದ ಚಟುವಟಿಕೆಗಳು. ಶಾಸ್ತ್ರಗಳ ಆದೇಶಾನುಗುಣವಾಗಿ ಫಲಾಪೇಕ್ಷೆಯಿಲ್ಲದೆ ಕರ್ತವ್ಯವನ್ನು ಮಾಡಿದ ನಿಯತ ಕೆಲಸವನ್ನು ಸತ್ವಗುಣದಲ್ಲಿ ಮಾಡಿದ ಕರ್ಮ ಫಲವಾಗುತ್ತದೆ. ಫಲದಿಂದ ಮಾಡುವ ಕೆಲಸ ಬಂಧನಕ್ಕೆ ಕಾರಣವಾಗುತ್ತದೆ. ಆದುದರಿಂದ ಇಂತಹ ಕೆಲಸವು ಶುಭಕರವಲ್ಲ. ನಿಯೋಜಿತ ಕರ್ತವ್ಯಗಳು ಮಟ್ಟಿಗೆ ಪ್ರತಿಯೊಬ್ಬನಿಗೂ ಅಧಿಕಾರವುಂಟು, ಆದರೆ ಇದು ಫಲದ ಆಸೆಯಿಲ್ಲದೆ ಕರ್ಮವಾಗಿಯೂ ಬೇಕು. ಇಂತಹ ನಿರ್ಲಿಪ್ತ ನಿಯೋಜಿತ ಕರ್ತವ್ಯವನ್ನು ನಿಸ್ಸಂಶಯವಾಗಿ ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತದೆ. ಆದುದರಿಂದ ಫಲದ ಅಪೇಕ್ಷವಿಲ್ಲದೆ ಅರ್ಜುನನು ಕರ್ತವ್ಯ ದೃಷ್ಟಿಯಿಂದ ಯುದ್ಧ ಮಾಡಬೇಕೆಂದು ಭಗವಂತನು ಉಪದೇಶ ಮಾಡಿದನು. ಅವನು ಯುದ್ಧ ಮಾಡುವುದರೆಂದು ವ್ಯಾಮೋಹ ಇನ್ನೊಂದು ಮುಖ. ಇಂತಹ ಮೋಹದಿಂದ ಮುಕ್ತಿಯು ಲಭ್ಯವಾಗುವುದಿಲ್ಲ. ಧನಾತ್ಮಕವಾಗಿರಲಿ ಋಣಾತ್ಮಕವಾಗಿರಲಿ ಯಾವುದೇ ಬಗೆಯ ಮೋಹವು ಬಂಧನಕ್ಕೆ ಕಾರಣ. ಕರ್ಮ ಮಾಡದಿರುವುದು ಪಾಪಕರ. ಆದುದರಿಂದ ಅರ್ಜುನನ ಮುಂದಿರುವುದು ಮುಕ್ತಿಯ ಒಂದೇ ಶುಭಕರ ಮಾರ್ಗವೆಂದರೆ ತನ್ನ ಕರ್ತವ್ಯವೆಂದು ಯುದ್ಧ ಮಾಡುವುದು.